ಅವನಿಂದ ಮೊದಲು ನಾವೇ ಹೋಗೋಣ. ಬನ್ನಿ. ಏನಾಯ್ತಾ ನಿನಗೆ? ಏನು ಕಥೆಯನ್ನು ಕೇಳಲೆ ಮಾತೆ, ಕಥೆಯನ್ನು ಕೇಳಲೆ ಮಾತೆ, ಕೇಳಲೆ ಮಾತೆ ನಿಮ್ಮ ಸುತೆಯಾದ ಕಲಾವತಿ ಚತುರ ಚೆಲುವ ಕೊಡಿ ಪ್ರೇಮಿಸಿ ಹರೈ, ಪ್ರೇಮಿಸಿ ಹರೈ ಗತಿಯನ್ನು ಮುಂದಕ್ಕೆ ಮುತಿಯುತ್ತೆ ಬೇಳು ಚತುರ ಚೆಲುವ ಕೊಡಿ ಪ್ರೇಮಿಸಿ ಹರೈ ಗತಿಯನ್ನು ಮುಂದಕ್ಕೆ ಬೇಳು ತಾಯಿ. ಅಮ್ಮ ನಮ್ಮನೆ ಬಂದಲ್ಲ ಚಲೋ ಅಂತ. ಹೌದು. ಅವ ಏನ್ ಮಾಡ್ತಿದ್ದ ಅಂತ ಗೊತ್ತುಂಟಾ? ಗೊತ್ತುಂಟು. ಏನ್ ಮಾಡ್ತಿದ್ದಮ್ಮ? ನಿನಗೆ ಪಾಠ ಹೇಳ್ಕೊಡ್ತಿದ್ದಾನಲ್ಲ. ನನಗೆ? ಹೌದು. ನಿಮ್ಮಂತ ಹಳೆ ಹೆಂಗಸ್ರಿಂದಲೇ ಮನೆ ಹಾಳಾಗುದು. ಯಾಕೋ ಮಗನೇ? ನೀವೆಲ್ಲ ತಿಳ್ಕೊಳ್ಳೋದು ಹೀಗೆ. ಏನು? ಅವ ನಂಗೆ ಪಾಠ ಹೇಳ್ಕೊಡುದಲ್ಲ. ಎಷ್ಟು ಹೊತ್ತಿಗೂ ಅಕ್ಕನೊಟ್ಟಿಗೆ ಇತ್ತ, ಅಕ್ಕನ ಕೋಣೆ ಒಳಗೆ ಇತ್ತ. ಹೌದೇನಾ? ಕೈ ಹಿಡ್ಕೊಂಡು ಪ್ರೇಮಗಾನ ಆದಿದೆ ಹಾಗೆಲ್ಲ ಹೇಳ್ತಾನ? ಅಯ್ಯೋ ಅವನು ನವಗಾನ ನೋಡ್ಬೇಕು. ನೀನು ಸುಮ್ಮನೆ ಇರು. ಅವ ಇವತ್ತು ಬರ್ತಾನಲ್ಲ, ನಾನು ಹೇಳ್ತೇನೆ ನನ್ನ ಮಗ ಹೀಗೆ ಹೇಳಿದ್ದಾನೆ ಅಂತ ಮಾಡಿಸ್ತೇನೆ ಅವನಿಗೆ. ಅಮ್ಮ ಯಾಕೆ? ನನ್ ಸುದ್ದಿ ಬೇಡ, ನಿಂಗೆ ಹೀಗೆ ಗೊತ್ತಾಯ್ತು ಅಂತೇಳಿ. ಯಾರಿಗೆ ನಮಸ್ಕಾರ. ಎಲ್ಲ ವಿಷಯ ಗೊತ್ತಾಯ್ತು ನನಗೆ. ನಾ ಹೇಳಿಲ್ಲ. ವಿಷಯ ಎಲ್ಲ ಗೊತ್ತಾಯ್ತು ನನಗೆ. ನಾ ಹೇಳಿಲ್ಲ. ಕೇಳಲ್ಲ. ಅಲ್ಲ ನೀನ್ ಹೇಗೆ ಬಂದೆ ಅಂತ. ನಾ ಹಾಡ್ಕೊಂಡು ಬಂದೆ. ಈಗೀಗ ಅದನ್ನು ಆರಂಭ ಮಾಡಿದ್ಯಾ? ಏನು ಮಂಗನ? ಅಮ್ಮ ವಿಷಯ ಸತ್ಯವೇ ಅಮ್ಮ. ಏನು? ನಾನು ನಿಮ್ಮ ಮಗಳನ್ನು ಮನಸಾ ಪ್ರೇಮಿಸ್ತಾ ಇದ್ದೇನೆ. ಅವಳು ಒಪ್ಪಿದ್ದಾಳೆ. ನಿಮ್ಮ ಆಶೀರ್ವಾದಕ್ಕಾಗಿ ಕಾಯ್ತಾ ಇದ್ದೇನೆ. ಹೌದಮ್ಮ, ಆದ್ರೆ ಅವರು ನನ್ನ ಕೈ ಹಿಡಿತಾರಂತೆ. ಸುಮ್ಮನಿದೆ. ಅಲ್ಲಿ ನೋಡುವ ಕೈ ಹಿಡ್ಕ ಕೊನಿತಿದ್ರಿ ಮತ್ತೆ ಕೈ ಹಿಡಿದ ಅವಾಗ ಇನ್ನು. ನೀನ್ ಸುಮ್ಮನೆ ಮದುವೆ ಮಾಡಿಸಿ ಕೊಡ್ಬಹುದಿತ್ತು. ಆದ್ರೆ ಒಂದು ಸಮಸ್ಯೆ ಉಂಟಲ್ಲ. ಉದ್ಯೋಗ ರೈತ ನೀನು ನಾಡಿನೊಳಗಿದ್ದೇನು ಫಲವದಿನ್ನು, ನಾಡಿನೊಳಗಿದ್ದೇನು ಫಲವದಿನ್ನು ಉದ್ಯೋಗವಂತನಾಗು ಬಳಿಕನ್ನ ಮುದ್ದು ಜಾಮಾತನಾಗೋ. ಮದುವೆ ಮಾಡಿಸಿ ಕೊಡ್ಬಹುದಿತ್ತು, ತೊಂದರೆ ಏನಮ್ಮ? ಆದ್ರೆ ನಮ್ಮ ಮನೆಯ ಪರಿಸ್ಥಿತಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ನೀನು. ಏನು? ಈಗ ನೋಡು, ನನಗೆ ಹೀಗೆ ವಯಸ್ಸಾಗಿದೆ. ಸರಿ. ನನ್ನ ಪರಿಸ್ಥಿತಿ ಹೀಗೆ. ಹೌದಪ್ಪ. ನನ್ನ ಮಗ ನೋಡು, ಅವ ನೋಡಿದ್ರೆ ಹೀಗೆ. ಹೌದಪ್ಪ. ದುಡಿಯವಳು ಅವಳೊಬ್ಳೆ. ಸರಿ. ಅವಳನ್ನು ಮೇಲೆ ನನ್ನನ್ನು ಇಬ್ಬರನ್ನು ಮದುವೆ ಆಗ. ನಿನ್ ತಲೆಯಲ್ಲಿ ಇದು. ಅವಳನ್ನು ಮದುವೆ ಆಗುವುದರ ಜೊತೆಗೆ ನಿಮ್ಮಿಬ್ಬರನ್ನು ಸಾಕುವ ಹೊಣೆ ನನಗೂ ಬರ್ತದೆ ಅಂತ. ಅವಳನ್ನು ಮದುವೆ ಆಗೋದು ಒಟ್ಟಿಗೆ ನಮ್ಮಿಬ್ಬರು ಮದುವೆ ಆಗುದಲ್ಲ. ಎಂತದ್ದು ಮದುವೆ? ಹಾಗಾಗಿ ಗೊತ್ತಿದ್ದೆ ನಾನು ಮದುವೆ ಆಗ್ತೇನೆ ಅಂತ ಹೇಳಿದ್ದು. ಏನು? ಆದ್ರೂ ನಿನಗೊಂದು ಉದ್ಯೋಗ ಬೇಕಲ್ಲ, ನೀನು ಉದ್ಯೋಗ ಮಾಡಬೇಕು. ಉದ್ಯೋಗವಿಲ್ಲದೆ ಹೇಗೆ ಸಂಸಾರ ಸಾಕ್ತೀವಿ? ಹೌದು. ಪುರುಷವಂತನ ವಂಚಿತ, ಪುರುಷವಂತನ ವಂಚಿತ ಉದ್ಯೋಗ ಅರಸಿ ಪಡೆಯುವೆ ನಿಶ್ಚಿತ, ಉದ್ಯೋಗ ಅರಸಿ ಪಡೆಯುವೆ ನಿಶ್ಚಿತ. ತಿರುಗಿ ಭಯ ಬಳಿಕ ನಿಮ್ಮ ಯಾವುದೇನು ಒಲಿಸಲಿ ಹರಸಿರಮ್ಮ. ಕ್ಷಮಿಸಿಯಮ್ಮ, ನನ್ನ ಅವಸರ ಹೆಚ್ಚಾಯಿತು. ಯಾಕೆ? ಉದ್ಯೋಗ ಇಲ್ಲದ ಪುರುಷನಿಗೆ ಸಮಾಜದಲ್ಲಿ ಗೌರವವೂ ಇಲ್ಲ. ಉದ್ಯೋಗ ಏನಾಗಬೇಕು? ಮನಸ್ಸಿದ್ದರೆ ಮಾರ್ಗ ಇದೆ. 1 ವರ್ಷದ ಅವಧಿ ಕೊಡಿ ಸಾಕು. ನಾನೊಬ್ಬ ಒಳ್ಳೆ ಉದ್ಯೋಗವನ್ನು ಪಡೆದು ಆಡ್ಯನಾಗಿ ಬರ್ತೇನೆ. ಹಾಗಲ್ಲ ಮಗನೇ ನಾನು ಹೇಳಿದ್ದು. ನೀ ಆಡಾಗು ಅಂತ ಹೇಳಿದಲ್ಲ, ಕುರಿಯಾಗು. ನೀನಿದ್ಯಲ್ಲ ಕುರಿ. ಕೇವಲ ನೀನು ಹಣ ಸಂಗ್ರಹಣೆ ಮಾಡ್ಬೇಕು ಅಂತ ನಾನು ಹೇಳಿದ್ದಲ್ಲ, ನೀನೊಬ್ಬ ದನದಾಹಿ ಆಗ್ಬೇಕಂತಲೂ ಹೇಳಿದ್ದಲ್ಲ. ದನ ಕಾಯಿ ಬೇಡ, ಕುರಿ ಕಾಯಿ. ಈಗ ಅದನ್ನೇ ಮಾಡ್ತಾ ಇದ್ದೇನೆ ನಾನು. ನೀನು ಉದ್ಯೋಗ ಮಾಡ್ಬೇಕು. ಯಾಕೆ? ಆ ಉದ್ಯೋಗಕ್ಕೆ ಒಂದು ಗೌರವ ಇರಬೇಕು. ಆಗಲ್ಲ. ಹಾಗಾಗಿ ಹೇಳಿದ್ದೆ. ಆಗ್ಲಿ. ಅಮ್ಮ ಏನಾದ್ರು ತಿಂಡಿ ಮಾಡಿಸಿ ಒಳಗಡೆ ಉಂಟು. ಅಷ್ಟು ಉಪಕಾರ ಮಾಡಿ ನಾವು ಧನ್ಯ. ಬನ್ನಿ. ಕಲಾವತಿ, ಉದ್ಯೋಗವನ್ನರ ಸುತ್ತ ಹೊರಟಿದ್ದೇನೆ. ನಗನಗ್ತಾ ಕಳಿಸಿಕೊಡುವ ಬದಲು ಏನೇ ಕಣ್ಣೀರು ಬಿಡ್ತಾ ಇದ್ದಿ? ಇದು ಕಣ್ಣೀರಲ್ಲ ಸ್ವಾಮಿ, ಮತ್ತೆ ಆನಂದ ಬಾಷ್ಪ. ಸರಿಯಾದ ಮಾತನ್ನೇ ಹೇಳಿದ್ದೀಯ ಕಲಾವತಿ. ನೀನು ಬತ್ತಿ ಹೋಗಲಿರುವ ನನ್ನ ಬಾಳೆಂಬ ಸೊಡರ ಕುಡಿಗೆ ನಿನ್ನ ಕಣ್ಣೀರೇ ತೈಲ ಬಿಂದುವಾಗಿದೆ. ಎಂತ ಮಾತತ್ತೆ ಮರ ನೀವೊಂದ. ಬತ್ತಿ ಹೋಗಲಿದ್ದು ಬಾಳೆಂಬ ಸೊಡ್ಲೆ ಕುರಿ ಅಂದ್ಯಾ? ಸೊಡ್ಲೆ ಅಲ್ವಾ? ಸೋಡಾರು. ಸೋಡಾರ್ ಅಂದರೆ ಬೆಳಕು ಅಂತ.
ಹೌದಾ? ಹೌದು. ಆ ಬೆಳಕಿಗೆ ಅವಳ ಕಣ್ಣೀರು ಎಣ್ಣೆ ಆಗಲಿ ಅಂತ ಹೇಳಿ. ಕಣ್ಣೀರಿ ಎಣ್ಣೆ ಅದು ದೀಪ ನೊಂದೋಗುದಿಲ್ವಾ? ಕಣ್ಣೀರು ಎಣ್ಣೆಯೂ ಅಲ್ಲ, ದೀಪಕ್ಕೆ ಹಾಕುವುದೂ ಅಲ್ಲ. ಉದಾಹರಣೆ ಅದು. ಉದಾಹರಣೆ. ಹಾ, ಎಂತೆಲ್ಲ ಮಾತಾಡ್ತೇನು ನೋಡಪ್ಪ, ಹಾ. ಇನ್ನು ಮೇಲೆ ಅವ್ರು ಹೇಳಿದ ಹಾಗೆ ನೀನು ಕೇಳ್ಕೊಂಡಿರ. ಎಂತ ವಿಷಯವೇ ಗೊತ್ತಿಲ್ಲ ನನಗೆ ಅಂತ ಹೇಳುದು ಕೆಲಸ. ಯಾರು ಇವು ಹೇಳುದು ನಾ ಕೇಳುದಾ? ಪಾಪ ಅವನೇ ನಮ್ಮಲ್ಲಿದ್ದ. ನಾನು ಉದ್ಯೋಗಕ್ಕೆ ಹೊರಟವನಲ್ವೇನೋ. ಹೋಗ್ ಮತ್ತೆ. ನೋಡು, ಒಬ್ಬನೇ ಹೋಗುದಿಲ್ಲ, ಹಾ. ಅವನನ್ನು ಕರ್ಕೊಂಡು ಹೋಗ್ತೇನೆ ನಾನು. ಯಾರ? ನಾ ಬರುದಿಲ್ಲಪ್ಪ. ನನ್ ಬೇಸರ ಆಗ್ತದೆ ಒಬ್ಬನಿಗೆ. ನಾನು ನನ್ನ ಅಕ್ಕನೊಟ್ಟಿಗೆ ಬಾರ ರಂಗ. ಒಳ್ಳೆ ಕಾಲ್ ಸೊಟ್ಟು ಬಿಕ್ಕನಾಗ ಹಚ್ಚಿಗೆ ಓದ್ತಾರೆ. ಏ, ಅವ್ರು ಹೇಳಿದ ಹಾಗೆ ಕೇಳಿರ್ಬೇಕು ಅಂತ ಹೇಳಿಲ್ವ ನಾನು? ಏನು ಕೇಳುದ? ಅವ್ರನ್ನೆಲ್ಲ ಅವ್ರು ಇವ ಇವ ಹೇಳ. ಏ, ಹಾಗೆಲ್ಲ ನೀನು ತಾನು ಅಂತ ಮಾತಾಡಬಾರ್ದು. ಹಾ, ಸ್ವಲ್ಪ ಮೇಲ್ಮಟ್ಟದ ಭಾಷೆ ಉಪಯೋಗಿಸು. ಇವ್ರ ಹತ್ರ ಹಾ. ಮೇಲ್ಮಟ್ಟದ್ದು. ಹಾ. ಹಾ. ಒಂದು ಬೇಕಿತ್ತು ನೋಡಿ ನಿನಗೆ. ಅಲ್ಲ ಮೇಲ್ಮಟ್ಟದ್ದು ಮಗನ ಹಂಗೆ ಮಾಡ್ಬೇಕಂತ. ಅದೊಂದು ಭಾಷೆ. ಹಾಗಲ್ವೋ, ಸ್ವಲ್ಪ ಗೌರವದಿಂದ ಮಾತನಾಡಿಸ್ಬೇಕು. ಅವನಿಗೆ ಯಾಕೆ? ಏನ್ ಹೇಳುದು? ಅವ್ರನ್ನ ಯಾರು ಅಂತ ತಿಳಿದಿದ್ಯಾ? ಏನು ಅಂತ ಹೇಳುದು ಅವರಿಗೆ? ಅವರನ್ನ ನೀನು ರಾಜ್ಯ ಉದ್ಯೋಗ ಕೊಡ್ತಾಳ ರಂಗ. ಅದಾಗ್ಲಿಕ್ಕೆ ಇದ್ದವ ನಾನು. ಆದ ಮೇಲೆ ಹೇಳಿದ್ರೆ ಮರ್ಯಾದೆ ಅದಕ್ಕೆ. ಈಗ ಬೇಡ. ಈಗ ಹೇಳುದಲ್ಲ ಏನು? ಖಂಡಿತ ಬರ್ತೀಯಲ್ಲ? ಯಾವ್ದು? ನಿನ್ನೊಟ್ಟಿ ನಾ ಬರುದಿಲ್ಲ. ಬಾರೋ. ನಂಗೆ ಅಷ್ಟು ಜೋರಾಗ್ತದೆ. ನಾನು ಹೋದ್ರೆ ಯಾರು ಎಂತ ಗೊತ್ತ, ನಾ ಬರುದಿಲ್ಲ. ಹೋಗ. ನೀವು ಹೋಗ್ಬಾ. ಬೇಡ ಬೇಡ, ಒತ್ತಾಯ ಮಾಡಬೇಡ. ಯಾಕಂದ್ರೆ ಒತ್ತಾಯದಿಂದ ನಾನು ಕರ್ಕೊಂಡು ಹೋದೆ ಅಂತ ಆದ್ರೆ ಅವನಿಂದ ನನಗೆ ರಗಳೆ ಆಗೋದು ಬಿಟ್ಟರು ಉಪಕಾರ ಆಗುದಿಲ್ಲ. ನಿಮ್ಗೆ ಆಗುದಿಲ್ಲ. ಹಾ, ನೋಡು, ನಾನು ಬರ್ಲಿಕ್ಕೆ ಸಾಧಾರಣ 1 ವರ್ಷದ ಗಡಿ. ಅಲ್ಲ, ನೀವು 2 ವರ್ಷ ಆಗೋದಿಲ್ಲ. ಹೋಗಿ. ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ. ನಾನು ಎಷ್ಟು ದಿನ ಬರುವುದಿಲ್ಲವೋ ಅಷ್ಟು ದಿನ ಅವನಿಗೆ ಮಾತ್ರ ಏನು ತಿನ್ಲಿಕ್ಕೆ ಕೊಡ್ಲಿಕ್ಕಿಲ್ಲ. ಆಯ್ತಾ? ಅಷ್ಟೇ ಅಲ್ವಾ? ಅಲ್ವಾ? ಆಗ್ಲಂತೆ. ನಾವು ಒಬ್ಬನೇ ಉಳ್ಕು ನೀನ್ ಮಾಡುದ. ನೀ ಹೋದ್ಮೇಲೆ ಎಷ್ಟು ಬೇಗ ದಾರಿಗೆ ಬರ್ತೀಯ. ನಾ ಬತ್ತಿ ಎಂತ ಸಾಯುದು. ಹಾಗೆ ಬೇಗನೆ ಬರ್ತೇವೆ. ಆಯ್ತು. ಕೆಲಸ ಮಾಡ. ನಾವು 1 ವರ್ಷ ಬರ್ತೇವೆ. ನೀವು ಒಳ್ಳೆ ಸಿಹಿ ತಿಂಡಿ ಎಲ್ಲ ಮಾರಿಸ್. ಯಾವಾಗ? ಇವತ್ತೇ ಮಾರಿಸ್. ಏಯ್, ನೀನ್ ಬರುವುದು 1 ವರ್ಷದ ಬಳಿಕ. ಇವತ್ ಮಾಡಿಟ್ಟಂತ ತಿಂಡಿ ಆ 1 ವರ್ಷದಲ್ಲಿ ಏನಾಗ್ಲಿಕ್ಕಿಲ್ಲ. ಏನಾಗ್ತದೆ? ಅಯ್ಯೋ, ಹಳಸಿ ಹೋಗಿರ್ತದೋ. ಹೊಲಸು ನಾ ತಿಂತೆ. ಅದಕ್ಕೆ ಪ್ರಸಂಗ ಯಾಕೆ ನಿಮಗೆ ಮಾರಿಸ್. ಆಯ್ತು. ರಂಗ, ನಿನ್ನ ಅಮ್ಮನ ಆಡಿದ ಒಂದು ಮಾತು ನನಗೆ ಬಹಳ ಪರಿಣಾಮ ಕೊಡ್ತು ನೋಡು. ಏನು? ಆಡ್ಯನಾಗಿ ಬರ್ತೇನೆ. ಹಾ. ಇದಕ್ಕೆ ಬರುವ ಅರ್ಥ 2. ಏನು? ಆಡ್ಯ ಎನ್ನುವ ಶಬ್ದಕ್ಕೆ ಸಿಗುವ ಅರ್ಥಗಳೆರಡು. ಒಂದು ಶಕ್ತಿವಂತನೆಂದು, ಇನ್ನೊಂದು ಮತ್ತೊಬ್ಬ ಧನಾಢ್ಯ ಎಂದು. ನಾನು ಆ ಹಣವನ್ನೇ ಲಕ್ಷ್ಯದಲ್ಲಿರಿಸಿಕೊಂಡು ಆ ಶಬ್ದವನ್ನು ಹೇಳಿದ್ದು. ಯಾಕೆ ಗೊತ್ತಾ? ನಿನ್ನಲ್ಲೊಂದು ಪ್ರಶ್ನೆ ಕೇಳ್ತೇನೆ. ಹೆಣ್ಣಾದವಳು ತಾನು ಮದುವೆ ಆಗಬೇಕಾದ ಗಂಡಿನಲ್ಲಿ ಏನನ್ನು ಬಯಸ್ತಾಳೆ? ತಿಂಡಿ. ತಿಂಡಿ. ಅದು ಬಿಟ್ಟು ಲೋಕವೇ ಇಲ್ಲ ನಿನ್ಗೆ. ಬ್ಯಾಡ್ಯಾ? ಕನ್ಯಾವರಯತೆ ರೂಪಂ. ಹೆಣ್ಣು ಬಯಸುವುದು ತನ್ನ ಗಂಡನಾಗುವ ಚಂದವಾಗಿರಬೇಕು ಎಂದು. ಹಾಗೆ ಹೆಣ್ಣಿನ ತಾಯಿಯಾದವಳು ಏನು ಬಯಸ್ತಾಳೆ? ಏನು? ಮಾತಾ ವಿತ್ತಂ. ಅಳಿಯ ಶ್ರೀಮಂತನಾಗಿರಬೇಕು ಅಂತ ಬಯಸ್ತಾಳೆ. ನಿನ್ನ ಅಮ್ಮನಿಗೂ ಅದೇ ಆಸೆ ಇರಬಹುದು ಅಂತ ಆಡ್ಯನಾಗಿ ಬರ್ತೇನೆ ಅಂತ ಹೇಳಿದ್ರೆ, ಧನದಾಹಿ ಆಗಬೇಡ ಮಗನೇ ಅಂತ ಜಾಗ್ರತೆಯನ್ನು ಹೇಳ್ತಾಳೆ. ಅದು ಹೌದು. ಈ ಸಮಾಜದಲ್ಲಿ ಹಣವಂತರು ಅನೇಕರು ಇರಬಹುದು. ಹಣವಂತರಿಗೆಲ್ಲ ಸಮಾಜದಲ್ಲಿ ಗೌರವ ಇರ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಹಣ ಸಂಪಾದನೆ ಮಾಡ್ಲಿಕ್ಕೆ ಬೇರೆ ಬೇರೆ ದಾರಿ ಅಂತ. ನಿನಗೊಂದು ಸರಿಯಾದ ಉದಾಹರಣೆ ಕೊಡ್ತೇನೆ. ಮೈ ಮಾರಾಟ ಮಾಡಿಕೊಂಡು ಬದುಕುವ ವೇಷೆಯು ಹಣ ಗಳಿಸ್ತಾಳೆ. ಹಾಗಂತ ಸಮಾಜದಲ್ಲಿ ಗೌರವ ಉಂಟ ಅವಳಿಗೆ? ಮೈ ಮಾರಾಟ ಮಾಡುದು ಅಂತ ಹೇಳಿದ್ರೆ ಇಡೀ ಮಾಡ್ತಾಳ, ತುಂಡು ಮಾಡಿ ಮಾಡ್ತಾಳ? ಪುಣ್ಯಾತ್ಮ, ನನಗೆ ಸರಿಯಾಗಿ ನಿನಗೆ ತಿಳಿಸ್ಲಿಕ್ಕೆ ಆಗುದಿಲ್ಲ. ನಿನಗೆ ತಿಳಿಯುವ ಕಾಲ ದೇವರು ಕೊಡ್ಲಿ. ಹಾಗಿದ್ರು ಹೋಗೋಣವೇ? ಎಲ್ಲಿಗೆ ಹೋಗೋಣ? ಎಲ್ಲಿ? ಇಲ್ಲಿದ್ರೆ ಆಗುದಿಲ್ಲ. ಯಾಕೆಂದ್ರೆ ಪೀಠದಲ್ಲಿ ನನ್ನ ಆತ್ಮೀಯ ಇದ್ದಾನೆ. ಇದ್ರು ಈಗ ನನಗೆ ಶತ್ರು. ಆದ್ರಿಂದ ನೆರೆ ರಾಜ್ಯಕ್ಕೆ ನಾವು ಹೋಗ್ಬೇಕು. ಎಲ್ಲಿಗೆ? ಧರ್ಮಪುರಕ್ಕೆ. ಅಲ್ಲೇ ಹೋಗಿ ಉದ್ಯೋಗ ಇದ್ರು ಇದ್ದವ ನಾನು ಎನ್ನುವುದು ಸುದ್ದಿ ಸಿಗುವುದಿಲ್ವ ಇವನಿಗೆ? ಅವನಿಗೆ ಗೊತ್ತಾಗಬಾರ್ದು. ಹೌದು. ಅದಕ್ಕೆ ಏನ್ ಮಾಡುದು? ನಾಮಾಂತರದಿಂದ ಹೋಗಿಬಿಡು. ಅಂದ್ರೆ ಹೆಸರಿನ ಬದಲಾವಣೆ. ಹೆಸರು ಬದಲಾವಣೆ.
ವಿಶೇಷ ದಿನ ನಮಗೆ. ಧರ್ಮಪುರಕ್ಕೆ ನಾವು ಮುತ್ತಿಗೆ ಇಟ್ಟಿದ್ದೇವೆ. ಆಮೇಲೆ ಬಂದ ಸೇನಾಧಿಪತಿ ಕರ್ಮವೀರ ಅವನನ್ನು ಕೊಂದು ಮುಗಿಸಿ ಆಯ್ತು. ಇನ್ನು ಕೇಳುವ ಮಗ ಯಾರು? ಇನ್ನು ಬರುವ ಗಂಡು ಮಗ ಯಾರು? ಮಹಾರಾಜ ಅಂತ ಮುದುಕ, ಮಂತ್ರಿಯು ಮುದುಕ. ನಾಡು ನಮ್ಮ ಸಾರಿದ್ದು ನನಗೆ ಇರಲಿ. ನಿನಗೆ ಹಸಿ ಒಂದು ಬಿಟ್ಟು ಬೇರೆ ಎಂತದ್ದು ಇಲ್ವಾ? ಅಲ್ಲ, ಅನ್ನ ಎಲ್ಲಾದ್ರೂ ಸಿಗ್ತದೆ ನೋಡುವ. ಯಾಕೆ? ನಂಗೆ ಹಸುವೆ. ಹಸಿವಾಗುವುದು ಯಾರಿಗೆ? ಜೀವ ಇದ್ದವರಿಗೆ. ಜೀವ ಇದ್ದವರಿಗಲ್ಲ, ಬಾಳಿನಲ್ಲಿ ಗುರಿ ಇಲ್ಲದೆ ಹೋದವರಿಗೆ. ಗುರಿ ಒಂದಿದ್ರು ಹಸಿವೆ ಆಗುದಿಲ್ವಾ? ಖಂಡಿತ. ಗುರಿಯನ್ನು ಮುಟ್ಟುವಲ್ಲಿವರೆಗೆ ಹಸಿವು, ನಿದ್ರೆ, ಬಾಯಾರಿಕೆ ಯಾವುದೂ ಇರುವುದಿಲ್ಲ. ಅದು ಡಂಗುರ. ಏನ್ ಡಂಗುರ? ಡಂಗುರದ ವಿಷಯ ಕೇಳಿದ್ಯಾ? ಧರ್ಮಪುರದಲ್ಲಿ ಸೇನಾಪತಿ ಸತ್ತಂತೆ. ಯಾವುದು? ಅದಕ್ಕೆ ಕಾರಣ ತಸ್ಕರನಂತೆ. ಕಳ್ಳ. ಅಂತಹ ಕಳ್ಳನನ್ನು ಕೊಂದವರಿಗೆ ಸೇನಾಧಿಪತಿ ಪೀಠವನ್ನು ಕೊಡ್ತೇನೆ. ನಾವು ಕೆಲಸ ಇಲ್ಲದೆ ಹೋದವ್ರು ಕಳ್ಳನ್ನು ಕೊಲ್ಲುವುದಾ? ಯಾಕೆ ಕೊಲ್ಲಬಾರ್ದು? ಕೊಂದೆವು ಅಂತಾದ್ರೆ ಅಲ್ಲಿ ಅಧಿಕಾರ ನಮ್ಮದೇ ಅಲ್ವೇನು? ಕೆಲಸ ನಮ್ಗೆ ಸಿಗ್ತದೆ. ಖಂಡಿತ. ಒಂದು ಕೆಲಸ ಮಾಡುವ. ಏನು? ಅವರು ಯುದ್ಧ ಮಾಡ್ಬೇಕಲ್ಲ, ಒಂದ್ ಸ್ವಲ್ಪ ಹೊಟ್ಟೆಗೆ ಏನಾದ್ರು ಹಾಕೊಂಡು ಹೋಗುವ. ಮಾಡ್ತೀನಿ. ಮೊದಲು ಕೆಲಸ ಸಿಕ್ಕಲಿ, ಹೊಟ್ಟೆ ಬಿರಿಯುವಷ್ಟು ಕೊಡಿಸ್ತೇನೆ. ಸಿಕ್ಕಿದೆ ಈ ದಿನ ಧಡಿಯ ಏ ಧಡಿಯೋ ತೊಕ್ಕಡಿಳಿದುವೇನು ನಿಂದು ಏ ಒಕ್ಕಡಿಗುವುದು ಏನೆಂದು ಕೂಟದ ಒಡೆಯ ಈ ದಿನ ಸಿಕ್ಕಿದೆ ಎನ ಕೈಯ ಜೀವ ಬೆಳೆಸ್ಕೊಂಡು ಸತ್ಯನೋ? ನಮ್ಮ ಕೈ ಸಿಕ್ಕಿದೆ. ನೀನು ಮಾಡಿದ್ದು ತಪ್ಪೆಂದು ಕ್ಷಮೆ ಕೇಳಿದ್ರೆ ಒಂದು ಅವಕಾಶ ಉಂಟು. ಯಾರು ಕ್ಷಮೆ ಕೇಳುವುದು? ಕೊಲ್ಲಿಕೊಳ್ಳಲು ತಲೆದಿರ್ಬೋ ಎನ್ನಲಿ ಎಂದು ಆಡುವೆಯ ನಾನಿನ್ನು ಕೊಳೆಯ ನಿಜ ಸಮಯ ಇಲ್ಲಿವರೆಗೆ ಅದೆಷ್ಟೋ ಜನ ಬಂದು ಇಂಥ ಮಾತನ್ನು ಹೇಳಿದ್ದಾರೆ. ಅಂತವರ ತಲೆಯನ್ನು ಕತ್ತರಿಸಿದ್ದೇವೆ. ಹೋಗಿ ಆಚೆಗೆ. ಇಲ್ಲಿ ನಮಗೆ ಎದುರು ಮಾತಾಡಿದವರಿಗೆ ಮಾತ್ರ ನಾವು ಪ್ರತಿಭಟನೆ ಮಾಡುವುದು. ನೋಡು, ಬಂದ ದಾರಿಗೆ ಸುಂಕ ಇಲ್ಲಂತ ಹಿಂದಕ್ಕೆ ಹೋದ್ರೆ ಹಾಗೆ, ಇಲ್ಲಂತಾದ್ರೆ ಕತ್ತಿಗೆ ನೀವು ಬಲಿ ಆಗ್ತೀರಿ. ಜಾಗ್ರತೆ. ಏನಾದ್ರು ಹೇಳೋರು ಈಗ ನಾ ಹೇಳುದ ಹೇಳ ಕಚ್ಚಗೊಳ್ಳುವ ನಿಮ್ಮ ಏನಾದ್ರೂ ಕಾಯಿಲೆ ಉಂಟ ನಿನಗೆ? ಏನು? ಇಲ್ಲಂದ್ರೆ ಹೀಗಂತೀಯಲ್ಲ, ನರ ದೌರ್ಬಲ್ಯ ಉಂಟಾ? ಹಾಗೆ ಮಾಡಿದ್ರಿಂದ ಕಾಯಿಲೆ ಉಂಟು ಅಂತ ಆಗ್ತದ? ನರ ದೌರ್ಬಲ್ಯ ಅದೇ ಹೌದು ಅಂತ ನೀನು ಮಾಡಿದೆಲ್ಲ, ನಿನಗಿಲ್ವಾ? ಬಹಳ ಮಾತಾಡ್ತಾನೆ ಅವನು. ಅವ ಮಾಡಿ ತೋರಿಸಿದ್ದ, ನಾವು ಮಾಡಿ ತೋರಿಸಿದ್ದವು. ನಾನು ಹಾಗೆ ಅಭಿನಯ ಮಾಡಿ ತೋರಿಸಿದ್ದು. ಮಾಡಿದ್ದು ಪಾಪಿ ಮಗನ ಮರ್ಯಾದಿಂದ ಮಾತು ಕೇಳಿದ್ರು ಹಾಗೆ ಇಲ್ಲಿ ಹೊರ ಕಚ್ಚು ಮುತ್ತೆ ನಾನು. ಪುಣ್ಯಾತ್ಮ, ನಾವು ಯಾವುದಕ್ಕೂ ಹೆದರುವುದಿಲ್ಲ, ಅದಕ್ಕೂ ಹೆದರ್ತೇವೆ. ಯಾವುದಕ್ಕೆ? ನಾಯಿ ಕಚ್ಚುವುದು.
ನಾಯಿಯ ನಾಯಿಗೆ ಹೆದರಿಕೆ. ನಾಯಿ ಒಂದೇ ಕಚ್ಚುದನ ಮತ್ತೆ ಯಾವ್ದು ಕತ್ತದ? ಹಾವು ನಿನ್ನೆತ್ತದ ಅದು ಕಚ್ಚುದೇ ಅಲ್ವಾ? ಮಾತಾಡ್ತಾನೆ ಕಚ್ಚುವ ನಾಯಿಗೆ ನೀವು ಹೆದರ್ತೀರಾ? ನೀವು ನಾಯಿಗೂ ಅಂತ ಬಹಳ ಹೆದರ್ತೀರಿ. ಅಂತ ಹೆದರ್ತೇವೆ ನಾವು ಅದು ಎರಡಕ್ಕೂ ಹೆದರುವುದಿಲ್ಲ, ನಿಮಗೆ ಹೆದರ್ತೇವೆ. ಅಂದ್ರೆ ನಿಮ್ಮ ಹಣೆ ಬಾರ ನೀವು ಎಷ್ಟರವ್ರು ಅಂತ ಲೆಕ್ಕ ಹಾಕಿ ನಾವು ಅದಕ್ಕೂ ಕಡೆ ಅಷ್ಟು ಕಡೆ ಮಾತಾಡ್ತದ